ಪಾಪನ ಸ್ಕೂಲಿಗೆ ಬಿಟ್ಟು ಮೊದಲನೇ ದಿವಸ ಅಲ್ವಾ ಇವತ್ತು. ಪಾಪನ ಸ್ಕೂಲಿಗೆ ಬಿಟ್ಟು ಬಂದೆ. ಮನೆ ನೋಡಿ ಹೆಂಗಿದೆ, ಸ್ವಲ್ಪ ಎಲ್ಲ ಕ್ಲೀನ್ ಮಾಡಬೇಕು. ಬ್ರೇಕ್ಫಾಸ್ಟ್ ಮಾಡಿಲ್ಲ, ನಾನಿನ್ನು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಮುಂದಿಂದು ಕೆಲಸ ಎಲ್ಲ ಮಾಡ್ಕೋಬೇಕು. ಮನೆ ನೋಡಿ ಹೆಂಗಿದೆ. ಈಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾನು ಹರಡ್ಕೊಂಡಿರೋದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಆಮೇಲೆ ನೆಕ್ಸ್ಟು ಅಡುಗೆ ಮಾಡಬೇಕು. ಸೊ ಇವತ್ತು ಫಸ್ಟ್ ಡೇ ಅಲ್ವಾ, ಸೊ ಬೇಗ ಹೋಗಿ ಕರ್ಕೊಂಬರ್ಬೇಕು ಪಾಪನ. ಸೊ ಬೇಗ ಬೇಗ ಕೆಲಸ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಎಷ್ಟಾಗುತ್ತೋ ಅಷ್ಟು ಕೆಲಸ ಮಾಡಿಕೊಂಡು ಪಾಪನ ಕರ್ಕೊಂಬಂದು ಆಮೇಲೆ ಮುಂದಿನ ಕೆಲಸ ಮಾಡ್ಕೊಳ್ಳೋಣಂತೆ. ಓಕೆ, ನೋಡ್ತಾ ಇರಿ, ಸ್ಟೇ ಟ್ಯೂನ್ಡ್. ಮಕ್ಕಳನ್ನೆಲ್ಲ ಸ್ಕೂಲಿಗೆ ಲಂಚ್ ಬಾಕ್ಸ್ ಕೊಟ್ಟು ಸ್ಕೂಲಿಗೆ ಡ್ರಾಪ್ ಮಾಡಿ ಬಂದಾಯಿತು. ಈಗ ಮನೆಗೆ ಬಂದು ನಾನು ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬ್ರೇಕ್ಫಾಸ್ಟ್ಗೆ ನಾನು ರೈಸ್ ಬಾತ್ ಮಾಡ್ಕೊಂಡಿದ್ದೆ. ಬೇಗ 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 ಕರ್ಕೊಂಬರ್ಬೇಕಲ್ಲ ಪಾಪನ, ಅದಕ್ಕೋಸ್ಕರ ಅಡುಗೆ ಮುಗಿಸ್ಕೊಂಬಿಡೋಣ ಅಂತ ನಾನು ಬ್ರೇಕ್ಫಾಸ್ಟ್ ಮಾಡಿಕೊಂಡು ಸ್ವಲ್ಪ ಮನೆ ಎಲ್ಲ ಹರಡ್ಕೊಂಡಂಗಾಗಿತ್ತು, ಅದನ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಕ್ಲೀನ್ ಮಾಡಿಕೊಂಡು ನೆಕ್ಸ್ಟು ಅಡುಗೆಗೆ ಪ್ರಿಪೇರ್ ಮಾಡಿಕೊಂಡು ಅಡುಗೆ ಮಾಡಿಬಿಟ್ರೆ ನನಗೆ ಮಗುನ ಕರ್ಕೊಂಬಂದ ತಕ್ಷಣ ಊಟ ಮಾಡಿಸಿ ಮಲಗಿಸ್ಬೋದಲ್ಲ. ಮೊದಲು ತರಕಾರಿಗಳನ್ನೆಲ್ಲ ಹಾಕ್ಕೊಂಡಿದ್ದೀನಿ, ಹಾಗೆ ಕುಕ್ಕರ್ನ ಬೇಯೋಕ್ಕೆ ಇಟ್ಕೊಂಡಿದ್ದೀನಿ ಫಸ್ಟು. ನೆಕ್ಸ್ಟು ತರಕಾರಿ ಎಲ್ಲ ತೊಳೆದು ಕಟ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಬೇಳೆ ಸ್ವಲ್ಪ ಕುದಿ ಬರುತ್ತಲ್ಲ, ಅಲ್ಲಿ ಅಷ್ಟೊತ್ತಿಗೆ ನಾನು ತರಕಾರಿ ಎಲ್ಲ ತೊಳೆದ್ಬಿಟ್ಟು ಕಟ್ ಮಾಡಿ ಇಟ್ಕೊಳ್ಳೋಣ ಅಂತ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಬ್ರೇಕ್ಫಾಸ್ಟ್ಗೆ ನಾನಿವತ್ತು ರೈಸ್ ಬಾತ್ ಮಾಡ್ಕೊಂಡಿದ್ದೆ. ಲಂಚ್ ಬಾಕ್ಸಿಗೆ ಪಾಪುಗೆ ಪಿಜ್ಜಾ ದೋಸೆ ಮಾಡಿ ಕಳಿಸ್ದೆ. ಲಂಚ್ ಬಾಕ್ಸ್ ರೆಸಿಪಿ ಅಂತಲೇ ನಾನು ಒಂದು ಬ್ಲಾಗ್ ಮಾಡಿ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೋಸ್ಕರ ಅದನ್ನು ನಾನು ಇದರಲ್ಲಿ ಆ್ಯಡ್ ಮಾಡಿಲ್ಲ. ನೆಕ್ಸ್ಟ್ ವೀಡಿಯೋಸಲ್ಲಿ ಅದು ಬರುತ್ತೆ, ನೋಡ್ಬೋದು ನೀವು. ಇವಾಗ ಬೇಳೆ ಅದು ನೊರೆ ನೊರೆ ಥರ ಬರುತ್ತಲ್ಲ, ಅದನ್ನು ತೆಗೆದುಬಿಟ್ಟು ಹಾಕಿದ್ರೆ ಹೆಲ್ತಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಅದರಿಂದ ನಮಗೆ ಬೋನ್ಸಲ್ಲಿ ಯೂರಿಕ್ ಆಸಿಡ್ ಫಾರ್ಮ್ ಆಗೋದು ಅವಾಯ್ಡ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾನು ಈ ಥರ ತೆಗೆದುಬಿಟ್ಟು ಹಾಕ್ತಾಯಿದ್ದೀನಿ. ನನಗೂ ಗೊತ್ತಿರಲಿಲ್ಲ, ಇತ್ತೀಚೆಗೆ ನಾನು ತಿಳ್ಕೊಂಡೆ. ಸೊ ಅದಕ್ಕೆ ಅದನ್ನೆಲ್ಲ ರಿಮೂವ್ ಮಾಡ್ತಾಯಿದ್ದೀನಿ. ಅಲ್ಲಿ ನೊರೆ ನೊರೆ ಥರ ಬರುತ್ತಲ್ಲ, ಅದನ್ನೆಲ್ಲ ತೆಗೆದು ಹಾಕಿದ್ರೆ ಯೂರಿಕ್ ಆ್ಯಸಿಡ್ ಫಾರ್ಮ್ ಆಗೋದು ಅವಾಯ್ಡ್ ಆಗುತ್ತೆ ಅಂತ ನಾನು ಒಂದು ಕಡೆ ತಿಳ್ಕೊಂಡೆ. ಸೊ ಅದಕ್ಕೆ ಅದನ್ನು ತೆಗೆದು ಹಾಕಿದ್ದೀನಿ. ಇವಾಗ ತರಕಾರಿ ಎಲ್ಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಹುರುಳಿಕಾಯಿ, ಆಲೂಗಡ್ಡೆ, ಟೊಮ್ಯಾಟೊ 2 ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಎಲ್ಲ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಾನು ಇದಕ್ಕೆ ಮಸೂರ್ ದಾಲ್ ಮತ್ತು ತೊಗರಿಬೇಳೆ ನಾನು 250 ಗ್ರಾಮ್ಸ್ ಹಾಕ್ಕೊಂಡಿದ್ದೀನಿ. ಹಾಗೆ ಮಸೂರ್ ದಾಲ್ ಬಂದು 100 ಗ್ರಾಮ್ಸ್ ಹಾಕ್ಕೊಂಡಿದ್ದೀನಿ. ನಾನು ಎಲ್ಲ ಒಂದೇ ಸಲ ಸ್ವಲ್ಪ ಅರ್ಜೆಂಟ್ ಇತ್ತಲ್ಲ, ಬೇಗ ಕರ್ಕೊಂಡು ಬರೋಕ್ಕೆ ಹೋಗಬೇಕಿತ್ತು ಪಾಪುನ. ಸೊ ಅದಕ್ಕೆ ಎಲ್ಲನೂ ಒಂದೇ ಸರ್ತಿ ಕುಕ್ಕರಲ್ಲೇ ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಡ್ತಾಯಿದ್ದೀನಿ. ಹೇಗೆ ತುಂಬಾ ಈಸಿಯಾಗಿ 5 ಮಿನಿಟ್ಸ್ ಆಗುತ್ತೆ ಅಷ್ಟೇ. ತುಂಬಾ ಕ್ವಿಕ್ಕಾಗಿ ಟೇಸ್ಟಿಯಾಗಿರೋಂಥ ಸಾಂಬಾರಿದು. ತುಂಬಾ ಈಸಿ ರೆಸಿಪಿ, ಖಂಡಿತ ನೀವು ಒಂದು ಸರ್ತಿ ಟ್ರೈ ಮಾಡಿ. 2 ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊಂಡಿದ್ದೀನಿ. ಮಿಕ್ಸ್ ವೆಜಿಟೇಬಲ್ಸ್ ನೀವು ಯಾವ ತರಕಾರಿ ಬೇಕಾದರೂ ಹಾಕ್ಕೋಬೋದು. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಉಪ್ಪು ಮತ್ತು ಸ್ವಲ್ಪ ತೆಂಗಿನಕಾಯಿ ತುರಿ, ಇಷ್ಟನ್ನು ಹಾಕ್ಕೊಂಡು ನಮಗೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು 2 ಟೊಮ್ಯಾಟೊ ಹಾಕ್ಕೊಂಡಿದ್ದೀನಿ. ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2 ವಿಜಲ್ಸ್ ಅಥವಾ ನಾನು 3 ವಿಜಲ್ಸ್ ಬರೆಸಿದೆ, ಯಾಕೆಂದರೆ ಉಪ್ಪು ಖಾರ ಎಲ್ಲ ಹಾಕಿರ್ತೀವಲ್ಲ, ಸೊ ಅದಕ್ಕೋಸ್ಕರ. ಹಾಗೆ ಇನ್ನೊಂದು ಕಡೆ ರೈಸ್ಗೂ ಇಟ್ಕೊಂಡೆ. ಸ್ವಲ್ಪ ಕೋಸಂಬರಿ ಮಾಡ್ಕೊಳ್ಳೋಣ ಅಂತ ಸೌತೆಕಾಯಿನ ಕಟ್ ಮಾಡ್ಕೊತಾ ಇದ್ದೀನಿ. ಸೌತೆಕಾಯಿನ ಕಟ್ ಮಾಡ್ಕೊಳ್ಳೋವಾಗ ಸೆಂಟರ್ಗೆ ಒಂದು ಸ್ಲೈಸ್ ಥರ ಮಾಡಿಕೊಂಡ್ರೆ, ಹಾಫ್ ಮಾಡಿಕೊಂಡ್ರೆ ನೋಡಿ, ಈ ಥರ ಸ್ಲೈಸ್ ಥರ ಮಾಡಿಕೊಂಡು ಆಮೇಲೆ ಸೌತೆಕಾಯಿನ ಕಟ್ ಮಾಡಿದ್ರೆ ಪೀಸಸ್ಸು ತುಂಬ ಸಣ್ಣ ಸಣ್ಣಗೆ ಬರುತ್ತೆ, ಚೆನ್ನಾಗಿರುತ್ತೆ ಸೌತೆಕಾಯಿ ಕೋಸಂಬರಿ ಮಾಡೋಕ್ಕೆ. ನಾನು ಇದಕ್ಕೆ ಹೆಸರುಬೇಳೆ ಎಲ್ಲ ಏನೂ ಹಾಕ್ಕೊಂಡಿಲ್ಲ, ಜಸ್ಟು ಸೌತೆಕಾಯಿನ ಕಟ್ ಮಾಡಿ ಉಪ್ಪು ಮೆಣಸು ಹಾಕ್ಕೊಂಡು ಕೋಸಂಬರಿ ಥರ ಮಾಡ್ಕೊತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಬೋದಲ್ವ ಇದಾದರೆ, ತುಂಬ ಟೇಸ್ಟಿಯಾಗೂ ಇರುತ್ತೆ, ಹಾಗೆ ಹೆಲ್ದಿನೂ ಅಲ್ವಾ. ಸೊ ಅದಕ್ಕೋಸ್ಕರ ನನಗೆ ಮಧ್ಯಾಹ್ನ ಬೇಗ ಆಗಬೇಕಾಗಿತ್ತು ಕೆಲಸ ಎಲ್ಲ. ಸ್ವಲ್ಪ ಕೆಲಸ ಜಾಸ್ತಿನೇ. ಫಸ್ಟ್ ಡೇ ಮಂಡೇ ಅಂತಂದರೆ ಕೇಳಬೇಕಾ,
ಎಷ್ಟು ಬೇಗ ಎದ್ರೂ ಕೆಲಸ ಇದ್ದೇ ಇರುತ್ತೆ ಅಲ್ಲ. ಸೊ ಸೋಮವಾರ ಬೇರೆ ನಮ್ಮ ಮನೆಯಲ್ಲಿ ವಾರ ಮಾಡ್ತೀನಿ. ಸೊ ಅದಕ್ಕೋಸ್ಕರ ಬೆಳಗ್ಗೆನೇ 5 ಗಂಟೆಗೆ ಎದ್ದು ನಾನು ಪೂಜೆ, ಸ್ನಾನ, ಮನೆ ಕ್ಲೀನಿಂಗ್ ಎಲ್ಲ ಮಾಡಿಕೊಂಡು ಮಕ್ಕಳನ್ನ ಬ್ರೇಕ್ಫಾಸ್ಟ್ ಮಾಡಿ ಮಕ್ಕಳನ್ನ ಕಳಿಸಿದಾದ್ಮೇಲೆ ಇದೆಲ್ಲ ಕೆಲಸ ಮಾಡ್ಕೋತಾ ಇರೋದು. ಸೊ ಪಾಪನ ಬೇಗ ಕರ್ಕೊಂಬರ್ಬೇಕಾಗಿತ್ತಲ್ಲ, ಅದಕ್ಕೋಸ್ಕರ ಬೇಗ ಬೇಗ ಅಡುಗೆ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಮೆಣಸನ್ನು ಫ್ರೆಶ್ಶಾಗಿ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಕುಟ್ಟಿ ಪುಡಿ ಮಾಡ್ಕೋತಾ ಇದ್ದೀನಿ. ಸ್ವಲ್ಪ ಆದರೆ ಸಾಕಾಗತ್ತೆ. ಯಾಕೆ ಅಂದರೆ ಈ ಸ್ವಲ್ಪ ಮಳೆಗಾಲ ಇದೆ ಅಲ್ಲ, ವೆದರ್ ಸ್ವಲ್ಪ ಕೂಲಾಗಿದೆ. ಸೊ ಅದಕ್ಕೋಸ್ಕರ ಮಕ್ಕಳಿಗೆ ಶೀತ ಏನೋ ಆಗಲ್ಲ ಅನ್ನೋ ಕಾರಣಕ್ಕೋಸ್ಕರ ಮೆಣಸು ಪುಡಿನ ಹಾಕ್ಕೋಬೇಕು. ಶೀತ ಆಗತ್ತೆ, ಕೆಮ್ಮು ಎಲ್ಲ ಬಂದ್ಬಿಡುತ್ತೆ ಅನ್ನೋ ಭಯ ಇರೋದಿಲ್ಲ. ಸ್ವಲ್ಪ ಮೆಣಸಿನ ಪುಡಿ ಹಾಕ್ಕೊಂಡ್ರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಹಾಗೆ ಯಾವುದೇ ಕಾರಣಕ್ಕೂ ನೆಗಡಿ ಕೆಮ್ಮು ಏನೂ ಆಗಲ್ಲ. ಸೊ ಮೊನ್ನೆ ಲಾಸ್ಟ್ ವಿಡಿಯೋನಲ್ಲಿ ನಾನು ಉಪ್ಪಿನಕಾಯಿ ರೆಸಿಪಿನ ಶೇರ್ ಮಾಡಿದ್ದೆ, ನೋಡೋಣ. ಅದನ್ನೆಲ್ಲ ನಾನು ಜಾಡಿಗೆ ತುಂಬ್ಕೊಂಡಿದ್ದೀನಿ, ಸೆರಾಮಿಕ್ ಉಪ್ಪಿನಕಾಯಿ ಜಾಡಿಗೆ. ನೋಡಿ ತುಂಬಾ ಚೆನ್ನಾಗಿ ಬಂದಿದೆ. ಟೇಸ್ಟು ಅಷ್ಟೇ. ಆಗಲೇ ನಾನು ಮಾಡಿ 1 ವೀಕ್ ಆಯಿತು. ಇದೇ ರೀತಿ ಇಟ್ಕೊಂಡಿದ್ದೀನಿ. ನಾನು ಪ್ಲಾಸ್ಟಿಕ್ ಕಂಟೈನರಲ್ಲಿ ಮಾಡ್ಕೊಂಡಿದ್ನಲ್ವ, ಅದನ್ನು 1 ದಿನ ಆದಮೇಲೆ 2 ಡೇಸ್ ಆದಮೇಲೆ ನಾನು ಈ ಥರ ಜಾಡಿಗೆ ಹಾಕಿ ಒಂದು ಬಟ್ಟೆ ಕಟ್ಟಿ ಇಟ್ಟಿದ್ದೆ. ತುಂಬಾ ಚೆನ್ನಾಗಿ ಆಗಿದೆ. ಇನ್ನೂ ದಿನ ಆದ್ರೂ ಇಷ್ಟು ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಉಪ್ಪಿನಕಾಯಿ ರೆಸಿಪಿ ಖಂಡಿತವಾಗ್ಲೂ ನೀವು ಟ್ರೈ ಮಾಡಬೇಕು ಈ ಥರ. ಹಾಗೆ ಕುಕ್ಕರ್ ಕೂಗಿತ್ತು, ಅದನ್ನು ಸೈಡಲ್ಲಿ ಇಟ್ಕೊಂಡು ಹಾಗೆ ಮುದ್ದೆಗೂ ಇಟ್ಕೊಂಡ್ಬಿಟ್ಟಿದ್ದೀನಿ. ಸ್ವಲ್ಪ ಇವತ್ತು ನಮ್ಮ ಮನೆಯವರು ಮನೆಯಲ್ಲೇ ಇದ್ದರು. ಸೊ ಅದಕ್ಕೋಸ್ಕರ ಮುದ್ದೆ ಕೇಳ್ತಾ ಇದ್ರಲ್ಲ, ಅದಕ್ಕೋಸ್ಕರ ಮುದ್ದೆನ ಮಾಡ್ಕೊತಾ ಇದ್ದೀನಿ. ಮುದ್ದೆಗೆ 1 ಕಪ್ಪು ನೀರಿಗೆ 2 ಕಪ್ಪು ಹಿಟ್ಟು ಹಾಕ್ಕೋಬೇಕು. ಇದೇ ಬೆಸ್ಟು ಮೆಜರ್ಮೆಂಟು. ಮುದ್ದೆ ಮಾಡೋಕ್ಕೆ ಬೆಸ್ಟ್ ಮೆಜರ್ಮೆಂಟ್ ಅಂದರೆ ಇದೇನೆ. ಹಾಕ್ಬಿಟ್ಟು ನೀರು ಚೆನ್ನಾಗಿ ಕುದಿಸ್ಬಿಟ್ಟು ಅದಕ್ಕೆ ಹಿಟ್ಟು ಹಾಕಿ ಒಂದು 10 ನಿಮಿಷ ಕುದಿಸಿ ಆಮೇಲೆ ತಿರುಗ್ಕೋಬೇಕು. ರೈಸ್ ಚೆಕ್ ಮಾಡ್ಕೋತಾ ಇದ್ದೀನಿ ನೋಡಿ, ರೈಸು ಕೂಡ ಆಗ್ತಾ ಬಂದಿದೆ. ಎಷ್ಟು ಬೇಗ ಮಾಡ್ಬೋದಲ್ಲ. ಒಂದು ಪ್ಲ್ಯಾನಿಂಗ್ ಇದ್ದರೆ ನಾವು ಯಾವುದೇ ಕೆಲಸನೇ ಮಾಡಿದ್ರೂ, ಎಷ್ಟೇ ಕೆಲಸ ಇದ್ದರೂ ಕೂಡ ತುಂಬಾ ಈಸಿಯಾಗಿ ಎಲ್ಲ ಕೆಲಸಗಳನ್ನೂ ಮಾಡ್ಕೋಬೋದು. ಹಾಗೆ ಒಂದು ಸೈಡಲ್ಲಿ ಸಂಡಿಗೆನೂ ಕರ್ಕೊಂಡೆ ನೋಡಿ. ಈಗ ಸಾರು ರೆಡಿಯಾಗಿದೆ. ಈಗ ಇದಕ್ಕೆ ಒಗ್ಗರಣೆ ಕೊಟ್ಟರೆ ಆಯಿತು. ಅದೇ ಬಾಣಲೆ ಇಟ್ಕೊಂಡಿದ್ನಲ್ಲ, ಅದೇ ಬಾಣಲೆಯಿಂದ ಸ್ವಲ್ಪ ಎಣ್ಣೆ ಹಾಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡ್ರೆ ಬೇಳೆ ಸಾರಿಗೆ ವಿಶೇಷವಾದಂಥ ರುಚಿ ಕೊಡುತ್ತೆ. ತುಪ್ಪ, ಹಸಿ ಕರಿಬೇವು ಮತ್ತು ಸಾಸಿವೆ ಒಗ್ಗರಣೆ ಕೊಟ್ಟರೆ ಬಹಳ ಟೇಸ್ಟಿಯಾಗಿರುತ್ತೆ. ಅದಕ್ಕೆ ಮುಂಚೆ ಕುಕ್ಕರ್ ಲಿಡ್ನ ಓಪನ್ ಮಾಡಿದ ತಕ್ಷಣ ಒಂದು 5 ಮಿನಿಟ್ಸ್ ಅದನ್ನು ಕುದಿಸ್ಕೊಂಡು ನಂತರ ಅದಕ್ಕೆ ಒಂದು ಸಣ್ಣ ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೆನೆಸಿ ಅದರ ರಸನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಉಪ್ಪು, ಖಾರ ಎಲ್ಲನೂ ಹಾಕಿದ್ರಿಂದ ಮತ್ತೆ ನನಗಿವಾಗ ಯಾವುದನ್ನು ಹಾಕ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಚೆಕ್ ಮಾಡಿ ಬೇಕು ಅಂತಂದರೆ ಹಾಕೋಬೋದು. ಹುಳಿ ಒಂದು 5 ನಿಮಿಷ ಕುದಿಬೇಕು. ಒಂದು 10 ನಿಮಿಷ ಟೋಟಲಾಗಿ ಕುದಿಸ್ಕೊಂಡ್ರೆ ಆಮೇಲೆ ಒಗ್ಗರಣೆ ಹಾಕ್ಕೊಳ್ಳೋದು ಅಷ್ಟೇ. ಮುದ್ದೆ ಕೂಡ ಬೆಂದಿತ್ತು ಅಷ್ಟೊತ್ತಿಗೆ. ಅದನ್ನು ಕೂಡ ತಿರುಗ್ಕೊಳ್ತಾ ಇದ್ದೀನಿ. ತುಂಬಾ ಮುದ್ದೆನೂ ಪರ್ಫೆಕ್ಟಾಗಿದೆ. ಸಾರು ರೆಡಿ ಆಯಿತು. ಅನ್ನ, ಸಾರು, ಮುದ್ದೆ, ಸಂಡಿಗೆ, ಕೋಸಂಬರಿ, ಎಷ್ಟು ಬೇಗ ಎಲ್ಲ ಅಡುಗೆನೂ ಆಗೋಯ್ತು ಅಲ್ವಾ. ಈ ರೀತಿ ಪ್ಲ್ಯಾನ್ ಮಾಡಿಕೊಂಡು ಮಾಡಿದಾಗ 1 ಅವರಲ್ಲಿ ನನಗೆ ಅಡುಗೆ ಎಲ್ಲ ಕಂಪ್ಲೀಟಾಗಿ ಆಗೋಯಿತು. ತುಂಬಾ ಆರಾಮಾಗಿ ಮಾಡಿಕೊಂಡೆ ಅಂತ ಅನ್ನಿಸ್ತು. ಪಾಪ ಇಲ್ಲಿ 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 ಅಡುಗೆ ಎಲ್ಲ ಮುಗಿಸ್ಬಿಟ್ಟು ನಾನು ಸ್ಕೂಲ್ ಹತ್ರ ಬಂದಿದ್ದೀನಿ ಪಾಪನ ಕರ್ಕೊಂಡು ಹೋಗೋಣ ಅಂತ. ಅವನು ಲಾಸ್ಟ್ ಇಯರ್ ಕೂಡ ಸ್ವಲ್ಪ ದಿನ ಪ್ಲೇ ಹೋಮ್ಗೆ ಹೋಗಿದ್ದ. ಬಟ್ ಆದ್ರೂ ಇವಾಗ ಹೊಸದಾಗಿ ಹೋಗ್ತಿದ್ದಾನಲ್ಲ, ಏನೋ ಒಂಥರ ಬಿಟ್ಟು ಬರಬೇಕಾದಾಗ ಒಂಥರ ಆತಂಕ.
ಹೆಂಗಿದ್ನೋ ಏನೋ ಅಂತ ಒಂದು ಸ್ವಲ್ಪ ಭಯ ಇದ್ದೇ ಇರುತ್ತೆ ಮನಸ್ಸಲ್ಲಿ. ಎಷ್ಟೇ ಕಾನ್ಫಿಡೆಂಟಾಗಿದ್ದರೂ ಕೂಡ ಸ್ವಲ್ಪ ಆತಂಕ ಇದ್ದೇ ಇರುತ್ತೆ ಅಲ್ವಾ. ಸ್ವಲ್ಪ ಅಳ್ತಿದ್ದ, ಕರ್ಕೊಂಡು ಮನೆಗೆ ಬಂದ್ಬಿಟ್ಟೆ. ಚಿನ್ನಿ ಸ್ಕೂಲ್ ಹೆಂಗಿತ್ತು? ನೀರು ಕುಡಿತ್ಯಾ ನೀನು? ನೋಡ ಹೆಂಗಿತ್ತು ಸ್ಕೂಲ್? ಚೆನ್ನಾಗಿತ್ತಾ? ಸ್ಕೂಲ್ ಚೆನ್ನಾಗಿತ್ತ? ಏನ್ ಮಾಡ್ತಿದ್ದೆ ಸ್ಕೂಲಲ್ಲಿ? ನನ್ನ ನೋಡಿಲಿ ಆಟ ಆಡಿದ. ದಿನ ಇನ್ಮೇಲೆ ಹೋಗ್ಬೇಕು ಆಯ್ತಾ? ನೀನು ಅಮ್ಮ ಬಿಟ್ಟೋಗ್ಯ ಅಟ್ಟಿಗೆ ಬಿಡ್ಬೇಕು ನೀನು. ನೀನು ಅವರು ಎಲ್ಲ ಆಟ ಆಡ್ತಾ ಇದ್ದಾರೆ, ಅಟ್ಟಿಗೆ ಎಲ್ಲ ಆಟ. ಏನಂದ್ರು ಮಾಮ? ಏನಂದ್ರು? ನಾನು ಗುಡ್ ಬಾಯ್ ಅಂದ್ರ? ಹೌದಾ, ನಾಳೆ ಬರ್ತೀನಿ ಅಂತ ಹೇಳಿ ಬಂದ. ನಾನು ಅಳ್ತಾ ಇದ್ದ, ಅಟ್ಟಿಗೆ ಸ್ಕೂಲ್ ಅಡ್ಡಿಟ್ ಬಂದೆ. ಅಳ್ಬಾರ್ದು. ಯಾಕೆ ಅಳ್ತೀರಾ? ನಾನು ಅಳ್ತೇನೆ. ಅಳ್ಬಾರ್ದು, ಜಾಣ ಬರ್ತಾರ ನೀವು. ಈಗೇನ್ ಮಾಡೋಣ? ಮಕ್ಕಳು ಸ್ಕೂಲಿಂದ ಬಂದಮೇಲೆ ಅವ್ರ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ರೆ ನಮ್ಗೆ ತುಂಬಾ ಖುಷಿ ಅನಿಸುತ್ತೆ, ಅವ್ರಿಗೂ ತುಂಬ ಖುಷಿ ಆಗುತ್ತೆ ಅಲ್ವಾ. ಸೊ ಖಂಡಿತ ಇದನ್ನು ಯಾರೂ ಮಿಸ್ ಮಾಡಬೇಡಿ. ಅವ್ರಿಗೆ ಊಟ ಮಾಡಿಸಿ ಈಗ ನಾನು ಊಟ ಮಾಡಿ ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಮಾಡ್ತಿದ್ದೀನಿ. ಸೊ ಹೇಗೆ ಅನಿಸ್ತು ಈ ವ್ಲಾಗ್? ಖಂಡಿತ ನಿಮ್ಗೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್ ಬಾಯ್.